ನಮಸ್ಕಾರ. ನಾನು ಡಾಕ್ಟರ್ ನಳಿನಿ ಬೆಂಗೇರಿ, ಸಮಾಜಶಾಸ್ತ್ರ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ, ರಾಜನಗರ್, ಹುಬ್ಬಳ್ಳಿ. ನಾನಿವತ್ತು ಬಾಲಾಪರಾಧ ಅನ್ನೋ ಸಮಸ್ಯೆಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ಚರ್ಚಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಬಾಲಾಪರಾಧ ಸಮಸ್ಯೆ ಕರ್ನಾಟಕ ವಿಶ್ವವಿದ್ಯಾಲಯದ BA 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಒಂದು ಅಧ್ಯಾಯವಾಗಿ ಅಧ್ಯಯನ ಮಾಡಲಿಕ್ಕೆ ಇಟ್ಟಿದ್ದಾರೆ. ಹಾಗೆಯೇ ವಿವಿಧ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಈ ಬಾಲಾಪರಾಧ ಸಮಸ್ಯೆ ಅಧ್ಯಯನಕ್ಕಾಗಿ ಇದೆ. ಇವತ್ತು ನಾನು ಬಾಲಾಪರಾಧ ಅಂದರೆ ಏನು, ಬಾಲಾಪರಾಧದ ಕಾರಣಗಳೇನು, ಬಾಲಾಪರಾಧದಿಂದಾಗುವ ಪರಿಣಾಮಗಳೇನು ಹಾಗೂ ಬಾಲಾಪರಾಧವನ್ನು ಪರಿಹರಿಸುವ ಕ್ರಮಗಳೇನು ಅನ್ನೋ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ಬಾಲಾಪರಾಧ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿ ಸಮಸ್ಯೆಗಳು ನೂರಾರು. ಆ ಸಮಸ್ಯೆಗಳಲ್ಲಿ ಒಂದು ಬಾಲಾಪರಾಧ. ಅದು ಕೂಡ ಆಧುನಿಕ ಭಾರತದಲ್ಲಿ ಒಂದು ಗಂಭೀರ ಸಮಸ್ಯೆಯಾಗಿ ಕಾಡ್ತಾ ಇರೋದು ಅಂದರೆ ಬಾಲಾಪರಾಧ. ಜನಸಂಖ್ಯೆಯ ತೀವ್ರ ಬೆಳವಣಿಗೆ, ಔದ್ಯೋಗೀಕರಣ ಮತ್ತು ನಗರೀಕರಣಗಳ ಬೆಳವಣಿಗೆಯಿಂದ ಬಾಲಾಪರಾಧವು ಇಂದಿನ ಸಮಾಜದ ಒಂದು ಭೀಕರ ಸಮಸ್ಯೆಯಾಗಿ ಪರಿಣಮಿಸಿದೆ. ಇದರ ಜೊತೆಗೆ ಆಧುನಿಕ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗ್ತಾ ಇವೆ, ಸಂಖ್ಯೆಯಲ್ಲಿ ಕಡಿಮೆಯಾಗ್ತಾ ಇವೆ, ವಿಭಕ್ತ ಕುಟುಂಬಗಳು ಬೆಳವಣಿಗೆಯಾಗ್ತಾ ಇವೆ. ಇದರಿಂದಾಗಿ ವಿಭಕ್ತ ಕುಟುಂಬದಲ್ಲಿ ವಾಸಿಸುವಂತಹ ತಂದೆ ತಾಯಿಗಳು ಇಬ್ಬರೂ ಹೊರಗಡೆ ಕೆಲಸಕ್ಕೆ ಹೋಗೋದ್ರಿಂದ ಮಕ್ಕಳನ್ನು ಸೇವಕರ ಒಂದು ರಕ್ಷಣೆಯಲ್ಲಿ ಬಿಟ್ಟು ಹೋಗ್ತಾರೆ. ಇಬ್ಬರೂ ದುಡಿಯೋದು ತುಂಬ ಅನಿವಾರ್ಯ. ಹಾಗಾಗಿ ಸೇವಕರ ಮಾರ್ಗದರ್ಶನದಲ್ಲಿ ರಕ್ಷಣೆಯಲ್ಲಿ ಬೆಳೆಯುವಂತಹ ಮಕ್ಕಳು ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯದಿಂದ ವಂಚಿತರಾಗಿ ಅವರ ಮಾರ್ಗದರ್ಶನ ಮತ್ತು ನಿಯಂತ್ರಣದ ಒಂದು ಕೊರತೆಯಿಂದಾಗಿ ಸ್ವೇಚ್ಛಾಚಾರಿಗಳಾಗಿ ತಮಗಿಷ್ಟ ಬಂದಂತೆ ವರ್ತಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಇಂತಹ ಸಂದರ್ಭಗಳಲ್ಲಿ ಮಕ್ಕಳು ಕೆಟ್ಟ ಚಟಗಳಿಗೆ ಬಲಿಯಾಗಿ ಸಮಾಜ ವಿರೋಧಿ ಕಾರ್ಯಗಳಲ್ಲಿ ತೊಡಗುವಂತಹ ಸಂಭವಗಳು ಹೆಚ್ಚಾಗಿರುತ್ತೆ. ಈಗ ಬಾಲಾಪರಾಧಿ ಅಂದರೆ ಯಾರು, ಬಾಲಾಪರಾಧ ಅಂದರೆ ಏನು ಅಂತ ನೋಡೋಣ. ಬಾಲಾಪರಾಧಕ್ಕೆ ಆಂಗ್ಲ ಭಾಷೆಯಲ್ಲಿ ಜುವೆನೈಲ್ ಡೆಲಿಕ್ವೆನ್ಸಿ ಅಂತ ಕರೀತಾರೆ. ಇಲ್ಲಿ ಎರಡು ಪದಗಳಿದೆ, ಒಂದು ಜುವೆನೈಲ್, ಇನ್ನೊಂದು ಡೆಲಿಕ್ವೆನ್ಸಿ ಅಂತ. ಜುವೆನೈಲ್ ಅಂದರೆ ಯಂಗ್ ಅಂತ ಅರ್ಥ, ಯುವಕರು. ಡೆಲಿಕ್ವೆನ್ಸಿ ಅಂದರೆ ಅಫೆಂಡರ್ ಅಂತ ಅರ್ಥ. ಹಾಗಾಗಿ ಜುವೆನೈಲ್ ಡೆಲಿಕ್ವೆನ್ಸಿ ಅಂದರೆ ಯಂಗ್ ಅಫೆಂಡರ್ ಅಂತ ಅರ್ಥ ಆಗುತ್ತೆ. ಅಂದರೆ ಮಕ್ಕಳು ಮಾಡುವ ಅಪರಾಧಕ್ಕೆ ಬಾಲಾಪರಾಧ ಅನ್ನುತ್ತಾರೆ. ಯಾವ ಮಕ್ಕಳು ತಮ್ಮ ಸಾಮಾಜಿಕ ಹಾಗೂ ನೈತಿಕ ಕಾರ್ಯಗಳಲ್ಲಿ ವಿಫಲರಾಗ್ತಾರೋ ಅವರೇ ಬಾಲಾಪರಾಧಿಗಳು. ಅಂದರೆ ತಮ್ಮ ಸಮಾಜದ ರೀತಿ ನೀತಿಗಳನ್ನು, ಶಾಸನಗಳನ್ನು ಉಲ್ಲಂಘಿಸುವಂತಹ ಮಕ್ಕಳ ವರ್ತನೆಗೆ ಬಾಲಾಪರಾಧ ಅಂತ ಕರೀತಾರೆ. ಹಾಗೆಯೇ ಯಾವ ಮಗುವಿನ ವರ್ತನೆಯು ಸಮಾಜ ಬಾಹಿರವೂ ಹಾಗೂ ಸಾರ್ವಜನಿಕರಿಗೆ ತೊಂದರೆದಾಯಕವೂ ಆಗಿರುತ್ತದೆಯೋ ಅಂತಹ ಮಗುವನ್ನು ಕಾನೂನಿಗನುಗುಣವಾಗಿ ಬಾಲಾಪರಾಧಿ ಎಂದು ಪರಿಗಣಿಸಲಾಗುತ್ತದೆ. ಆ ಮಕ್ಕಳು ಮಾಡುವ ಕೃತ್ಯವನ್ನು, ಅಪರಾಧವನ್ನು ಬಾಲಾಪರಾಧ ಅಂತ ಕರೀತಾರೆ. ಹೂ ಈಸ್ ಅ ಜುವೆನೈಲ್ ಡೆಲಿಕ್ವೆಂಟ್? ಬಾಲಾಪರಾಧಿ ಅಂದರೆ ನಿರ್ದಿಷ್ಟವಾಗಿ ಯಾರು? A juvenile delinquent in most of the countries is one who is below a particular age and commits offense. ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ವಯಸ್ಸಿನೊಳಗಡೆ ಅಪರಾಧ ಮಾಡುವ ವ್ಯಕ್ತಿಗಳನ್ನು ಬಾಲಾಪರಾಧಿಗಳು ಎನ್ನುತ್ತಾರೆ. ಆದರೆ ನಿರ್ದಿಷ್ಟ ವಯಸ್ಸು ಅಂದ ತಕ್ಷಣ ಈ ವಯಸ್ಸು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿದೆ. ಭಾರತದಲ್ಲಿ ಸಾಮಾನ್ಯವಾಗಿ 16 ವರ್ಷದ ಒಳಗಿನ ಬಾಲಕಿಯರು ಮತ್ತು 18 ವರ್ಷದ ಒಳಗಿನ ಬಾಲಕರು ಒಂದು ವೇಳೆ ಸಮಾಜ ವಿರೋಧಿ ಮತ್ತು ಶಾಸನ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದರೆ ಅವರನ್ನು ಬಾಲಾಪರಾಧಿ ಎಂದು ಕರೆಯಲಾಗುತ್ತದೆ. ಅವನು ಮಾಡಿದ ಕೃತ್ಯವನ್ನು ಬಾಲಾಪರಾಧ ಎನ್ನಲಾಗುತ್ತದೆ. ಹಾಗಾದರೆ ಈ ಬಾಲಾಪರಾಧ ಸಮಸ್ಯೆಯನ್ನು ನಾವು
ಯಾಕೆ ಭಿನ್ನವಾಗಿ ಅಧ್ಯಯನ ಮಾಡಬೇಕು ಅಂದರೆ, ಅಪರಾಧವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ, ಅದರ ಹೊರತಾಗಿಯೂ ಬಾಲಾಪರಾಧವನ್ನು ಯಾಕೆ ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆ ಅಧ್ಯಯನ ಮಾಡಬೇಕು ಅಂತಂದರೆ, ಅಪರಾಧಿಗಳು ಮಾಡಬಹುದಾದ ಎಲ್ಲ ಕೃತ್ಯಗಳನ್ನು, ಎಲ್ಲ ತಪ್ಪುಗಳನ್ನು ಬಾಲಾಪರಾಧಿಗಳು ಮಾಡುತ್ತಾರೆ. ಆದರೆ ಈ ಎರಡೂ ಸಮಸ್ಯೆಗಳನ್ನು ಪ್ರತ್ಯೇಕವಾಗಿಯೇ ಅಧ್ಯಯನ ಮಾಡಬೇಕಾಗತ್ತೆ. ಯಾಕೆ ಅಂದರೆ, ಈ ಎರಡೂ ಸಮಸ್ಯೆಗಳಲ್ಲಿ ಅಪರಾಧಿಗಳು ಮತ್ತು ಬಾಲಾಪರಾಧಿಗಳ ನಡುವೆ ಕೆಲವೊಂದು ವ್ಯತ್ಯಾಸಗಳಿದೆ. ಸಮಾಜಶಾಸ್ತ್ರಜ್ಞರು ಪ್ರಮುಖವಾಗಿ 3 ವ್ಯತ್ಯಾಸಗಳನ್ನು ಗುರುತಿಸ್ತಾರೆ. ಯಾವುದು 3 ವ್ಯತ್ಯಾಸಗಳು ಅಂದರೆ, ಮೊದಲನೇದಾಗಿ ಅಪರಾಧಿಗಳು ಮತ್ತು ಬಾಲಾಪರಾಧಿಗಳ ವಯಸ್ಸಿನಲ್ಲಿ ಅಂತರ ಇದೆ. ದರ್ ಈಸ್ ಡಿಫರೆನ್ಸ್ ಇನ್ ಏಜ್. 18 ವರ್ಷಕ್ಕಿಂತ ಮೇಲ್ಪಟ್ಟವರು ಮಾಡಿದರೆ ಅಪರಾಧ ಅಂತ ಪರಿಗಣಿಸಲ್ಪಡುತ್ತೆ. ಹಾಗೆಯೇ 18 ವರ್ಷಕ್ಕಿಂತ ಒಳಗಡೆ ಇರುವ ಮಕ್ಕಳು ಮಾಡಿದರೆ ಅಪರಾಧವನ್ನು ಬಾಲಾಪರಾಧ ಅಂತ ಪರಿಗಣಿಸಲ್ಪಡುತ್ತೆ. ಇನ್ನು ಎರಡನೇ ವ್ಯತ್ಯಾಸ ಅಂದರೆ ಮೆಂಟಲ್ ಸ್ಟೇಟ್ ಆರ್ ಮೆಂಟಲ್ ಕಂಡೀಷನ್. ಅಪರಾಧಿಗಳು ಮತ್ತು ಬಾಲಾಪರಾಧಿಗಳ ಮಾನಸಿಕ ಸ್ಥಿತಿಗತಿಗಳ ನಡುವೆ ವ್ಯತ್ಯಾಸ ಇದೆ. ಬಾಲಾಪರಾಧಿಗಳು ಎಷ್ಟೋ ಸಲ ತಿಳಿಯದೆಯೇ ಅಪರಾಧವನ್ನು ಮಾಡಿಬಿಡುತ್ತಾರೆ. ಅಪ್ರಜ್ಞಾಪೂರ್ವಕವಾಗಿ, ವಿ ಸೇ ಅನ್ಕಾನ್ಷಿಯಸ್ಲಿ ದೇ ಕಮಿಟ್ ಕ್ರೈಮ್, ವೈಲ್ ಕ್ರಿಮಿನಲ್ಸ್ ದೇ ಕಮಿಟ್ ಕ್ರೈಮ್ ಕಾನ್ಷಿಯಸ್ಲಿ. ಪ್ರಜ್ಞಾಪೂರ್ವಕವಾಗಿಯೇ ಅಪರಾಧವನ್ನು ಮಾಡ್ತಾರೆ ಅಪರಾಧಿಗಳು. ಹಾಗಾಗಿ ಮಾನಸಿಕ ಸ್ಥಿತಿಯಲ್ಲಿ ವ್ಯತ್ಯಾಸ ಇದೆ. ಇನ್ನು ಮೂರನೇದಾಗಿ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಟ್ರೀಟ್ಮೆಂಟ್ ಅಂದರೆ ಪನಿಷ್ಮೆಂಟ್, ವಿ ಕ್ಯಾನ್ ಸೇ. ಸೊ ಅಂದರೆ ಬಾಲಾಪರಾಧಿಗಳನ್ನು ಮತ್ತು ಅಪರಾಧಿಗಳನ್ನು ಶಿಕ್ಷಿಸುವ ವಿಧಾನದಲ್ಲಿ ವ್ಯತ್ಯಾಸ ಇದೆ. ಇಲ್ಲಿ ಬಾಲಾಪರಾಧಿಗಳಿಗೆ ಶಿಕ್ಷೆ ಇಲ್ಲ, ಅವರನ್ನು ಸುಧಾರಿಸುವ ಪ್ರಯತ್ನ ಮಾಡ್ತಾರೆ. ಸುಧಾರಿಸಿ ಅವರನ್ನು ಸರಿದಾರಿಗೆ ತಂದು ಸಮಾಜದ ಮುಖ್ಯವಾಹಿನಿಗೆ ತರುವಂತೆ ಪ್ರಯತ್ನ ಮಾಡಲಾಗುತ್ತೆ. ಆದರೆ ಅಪರಾಧಿಗಳಿಗೆ ಮಾತ್ರ ಅವರು ಮಾಡಿದ ಅಪರಾಧಕ್ಕನುಗುಣವಾಗಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಹೀಗಾಗಿ ಅಪರಾಧದ ಹೊರತಾಗಿಯೂ ಬಾಲಾಪರಾಧವನ್ನು ನಾವು ಪ್ರತ್ಯೇಕವಾಗಿಯೇ ಅಧ್ಯಯನ ಮಾಡಬೇಕಾಗಿರೋದು ಅವಶ್ಯಕ. ಈ ಬಾಲಾಪರಾಧದ ಬಗ್ಗೆ ಅನೇಕ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ನಾನಿಲ್ಲಿ ಮೊದಲನೇದಾಗಿ ಒಂದು ಲೀಗಲ್ ಡೆಫಿನಿಷನನ್ನು ಕೊಡ್ತಾನೆ. ವಾಟ್ ಈಸ್ ಮೆಂಟ್ ಬೈ ಜುವೆನೈಲ್ ಡೆಲಿಕ್ವೆನ್ಸಿ ಅಕಾರ್ಡಿಂಗ್ ಟು ಲಾ? Legal definition of juvenile delinquency is like this. A juvenile delinquent is a person between the age of 15 and 17 who indulges in antisocial activities. ಅಂದರೆ 15ರಿಂದ 17 ವರ್ಷದ ಒಳಗಿರುವ ವ್ಯಕ್ತಿಯು ಒಂದು ವೇಳೆ ಸಮಾಜ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದರೆ ಅವರನ್ನು ಬಾಲಾಪರಾಧಿ ಅನ್ನುತ್ತಾರೆ. ಇದು ಕಾನೂನಿನ ಪ್ರಕಾರ ಇರುವಂತಹ ವ್ಯಾಖ್ಯೆ. ಇಲ್ಲೊಬ್ಬ ಫ್ರೆಂಡ್ ಲ್ಯಾಂಡರ್ ಎಂಬ ಸಮಾಜಶಾಸ್ತ್ರಜ್ಞ ಒಂದು ವ್ಯಾಖ್ಯೆಯನ್ನು ಕೊಡ್ತಾನೆ. ಫ್ರೆಂಡ್ ಲ್ಯಾಂಡರ್, ಅಕಾರ್ಡಿಂಗ್ ಟು ಫ್ರೆಂಡ್ ಲ್ಯಾಂಡರ್, ಡೆಲಿಕ್ವೆನ್ಸಿ ಇಸ್ ಅ ಜುವೆನೈಲ್ ಮಿಸ್ಕಂಡಕ್ಟ್ ದಟ್ ಮೈಟ್ ಬಿ ಡೆಲ್ಟ್ ವಿತ್ ಅಂಡರ್ ಲಾ. ಅಂದರೆ ಅವನ ಪ್ರಕಾರ ಕಾನೂನಿನ ಮೂಲಕ ನಿಯಂತ್ರಿಸಲ್ಪಡಬಹುದಾದ ಬಾಲಕನ ದುರ್ನಡತೆಗೆ ಬಾಲಾಪರಾಧ ಎನ್ನುತ್ತಾರೆ. ಬಾಲಾಪರಾಧ ಅಂದರೆ ಏನು ಅಂತ ತಿಳ್ಕೊಂಡ್ಮೇಲೆ ಈ ಬಾಲಾಪರಾಧ ಸಮಸ್ಯೆಗೆ ಕಾರಣವಾಗಿರುವಂತಹ ಅಂಶಗಳನ್ನು ಕೂಡ ನಾವು ತಿಳ್ಕೊಳ್ಳೇಬೇಕು. ಬಾಲಾಪರಾಧ ಕೇವಲ 1-2 ಕಾರಣಗಳಿಂದ ಬರುವಂತಹ ಸಮಸ್ಯೆ ಅಲ್ಲ. ಇದು ಹಲವಾರು ಅಂಶಗಳು ಸೇರಿದಾಗ ಬರುವಂತಹ ಒಂದು ಸಮಸ್ಯೆ. ಇಟ್ ಈಸ್ ದ ರಿಸಲ್ಟ್ ಆಫ್ ಆನ್ ಇಂಟರ್ಪ್ಲೇ ಆಫ್ ಫ್ಯಾಕ್ಟರ್ಸ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಈಲಿಯಟ್ ಆ್ಯಂಡ್ ಮೆರಿಲ್ ಎಂಬ ಸಮಾಜಶಾಸ್ತ್ರಜ್ಞರು ಹೇಳುವಂತೆ, ಒಂದು ವೇಳೆ ಮಗುವಿನ ತಂದೆ ಕುಡುಕನಾಗಿದ್ದರೆ, ನಿರುದ್ಯೋಗಿಯಾಗಿದ್ದರೆ, ಹಾಗೆ ತಾಯಿ ಅನೈತಿಕತೆಯ ನಡವಳಿಕೆಯನ್ನು ಹೊಂದಿದರೆ, ಮಗು ಮಾನಸಿಕವಾಗಿ ಅಸ್ವಸ್ಥನಾಗಿದ್ದರೆ, ಚಿಕ್ಕ ವಯಸ್ಸಿನಲ್ಲಿಯೇ ಶಾಲೆಯಿಂದ ದೂರ ಉಳಿದು ಕೆಲಸದಲ್ಲಿ ತೊಡಗಿದ್ರೆ, ನೆರೆಹೊರೆ ಕೆಟ್ಟದ್ದಾಗಿದ್ದರೆ, ಮಗು ಇಂತಹ ಪರಿಸ್ಥಿತಿಯಲ್ಲಿ ಹೊಂದಿಕೊಳ್ಳಲಾರದೆ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವ ಸಂಭವಗಳಿರುತ್ತೆ.
ಹೀಗಾಗಿ ಬಾಲಾಪರಾಧ ಸಮಸ್ಯೆ ಉಂಟಾಗುತ್ತೆ ಅಂತ. ಇದಲ್ಲದೇ ಹಲವಾರು ಕಾರಣಗಳು ಬಾಲಾಪರಾಧ ಸಮಸ್ಯೆಗೆ ಕಾರಣವಾಗುತ್ತೆ ಅಂತ. ಇವಾಗ ಬಾಲಾಪರಾಧಕ್ಕೆ ಕಾರಣವಾಗುವ ಪ್ರಮುಖ ಅಂಶಗಳು ಯಾವುದು ಅಂಥೇಳಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಇಲ್ಲಿ ಸಮಾಜಶಾಸ್ತ್ರಜ್ಞರು ಪ್ರಮುಖವಾಗಿ 8 ಕಾರಣಗಳನ್ನು ವಿವರಿಸ್ತಾರೆ. ನಂಬರ್ 1 ಹೋಮ್ ಎನ್ವೈರ್ಮೆಂಟ್, ಮನೆಯ ಪರಿಸರ. ನಂಬರ್ 2 ಪಾವರ್ಟಿ, ಬಡತನ. ನಂಬರ್ 3 ನೆಗ್ಲಿಜೆನ್ಸಿ ಆಫ್ ದ ಪ್ಯಾರೆಂಟ್ಸ್, ಪಾಲಕರ ನಿರ್ಲಕ್ಷ್ಯ. ನಂಬರ್ 4 ಡಿಫೆಕ್ಟಿವ್ ಫ್ಯಾಮಿಲಿ ರಿಲೇಷನ್ಶಿಪ್ಸ್, ದುಷ್ಪರಿಣಾಮ ಬೀರಬಹುದಾದ ಕೌಟುಂಬಿಕ ಸಂಬಂಧಗಳು. ನಂಬರ್ 5 ನೇಬರ್ಹುಡ್, ನೆರೆಹೊರೆ. ನಂಬರ್ 6 ಸ್ಕೂಲ್ ಆ್ಯಂಡ್ ಎಜುಕೇಷನ್, ಶಾಲೆ ಮತ್ತು ಶಿಕ್ಷಣ. ನಂಬರ್ 7 ಬ್ಯಾಡ್ ಕಂಪನಿ, ಸಹವಾಸ ದೋಷ ಅಥವಾ ಕೆಟ್ಟ ಸಹವಾಸ ಅಂತಲೂ ಹೇಳ್ಬೋದು. ನಂಬರ್ 8 ಚಲನಚಿತ್ರಗಳು ಮತ್ತು ದೂರದರ್ಶನ ಅಂತ. ಈಗ ಒಂದೊಂದಾಗಿ ಚರ್ಚೆ ಮಾಡೋಣ. ನಂಬರ್ 1 ಹೋಮ್ ಎನ್ವೈರ್ಮೆಂಟ್, ಮನೆಯ ಪರಿಸರ. ಮನೆಯ ಪರಿಸರ ಮಕ್ಕಳು ಅಪರಾಧಿಗಳಾಗಲಿಕ್ಕೆ ಯಾವ ರೀತಿ ಕಾರಣ ಆಗುತ್ತೆ ಅಂತ. ಎಲ್ರಿಗೂ ಗೊತ್ತಿರೋ ಹಾಗೆ ಮಕ್ಕಳ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಮನೆಯೇ ಮೊದಲ ಅಂಶ, ಕುಟುಂಬವೇ ಮೂಲ ಆಧಾರ. ಹಾಗಾಗಿ ಪ್ರಭಾವ ಬೀರುವಂತಹ ಮೊದಲನೇ ಅಂಶ ಅಂದರೆ ಕುಟುಂಬ ಅಥವಾ ಕೌಟುಂಬಿಕ ಪರಿಸರ. ಗ್ಲೂಕ್ಸ್ ಎಂಬ ತಜ್ಞರು ಒಂದು ಕಡೆ ಹೇಳ್ತಾರೆ, ಈ ಗ್ಲೂಕ್ಸ್ ಏನಿದ್ದಾರೆ ಇವರು ಸುಮಾರು 10 ವರ್ಷಗಳವರೆಗೆ ಬಾಲಾಪರಾಧದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಏನದು ಅಂದರೆ, ಒಬ್ಬ ಬಾಲಕ ಅಥವಾ ಬಾಲಕಿ ಒಳ್ಳೆಯವರಾಗಲಿಕ್ಕೆ ಅಥವಾ ಕೆಟ್ಟವರಾಗಲಿಕ್ಕೆ ಅವರು ವಾಸಿಸುತ್ತಿರುವಂತಹ ಕೌಟುಂಬಿಕ ಪರಿಸರವೇ ಕಾರಣ ಅಂತ. ಅಂದರೆ ಕುಟುಂಬವೇ ಮಕ್ಕಳನ್ನು ಒಳ್ಳೆಯವರನ್ನಾಗೂ ಮಾಡಬಹುದು ಅಥವಾ ಕೆಟ್ಟವರನ್ನಾಗೂ ಮಾಡಬಹುದು. ಸಾಮಾನ್ಯವಾಗಿ ಕುಟುಂಬ ಮಕ್ಕಳಲ್ಲಿ ಧೈರ್ಯವನ್ನು ತುಂಬುತ್ತೆ, ನೈತಿಕ ಸ್ಥೈರ್ಯವನ್ನು ತುಂಬುತ್ತೆ, ಹಾಗೆ ನಿಜ ಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ತುಂಬಿ ಸರಿಯಾದ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಆದರೆ ಅಸ್ತವ್ಯಸ್ತತೆಯಿಂದ ಕೂಡಿದ ಅಥವಾ ಬೇಜವಾಬ್ದಾರಿತನದಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಕುಟುಂಬ ಮಗುವಿನ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಲಾರದು, ಸಮರ್ಪಕವಾಗಿ ಈಡೇರಿಸಲಿಕ್ಕಾಗೋದಿಲ್ಲ. ಇಂತಹ ಕುಟುಂಬದ ಮಕ್ಕಳು ಬೇಗನೆ ದುರ್ನಡತೆಗೆ ಒಳಗಾಗ್ತಾರೆ. ಅಲ್ಲದೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸರಿಯಾಗಿ ಬೆಳವಣಿಗೆಯಾಗದೆ ಕುಂಠಿತ ವ್ಯಕ್ತಿತ್ವವನ್ನು ಹೊಂದಿ ಸಮಾಜದಲ್ಲಿ ತಪ್ಪು ದಾರಿ ತುಳಿಯುವ ಸಂಭವಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ಸಮಾಜಶಾಸ್ತ್ರಜ್ಞರ ಪ್ರಕಾರ ವಿಘಟಿತ ಕುಟುಂಬಗಳೇ ಬಾಲಾಪರಾಧಕ್ಕೆ ಪ್ರಮುಖ ಕಾರಣ ಅಂತ. ಅಲ್ಲದೆ ತಂದೆ ತಾಯಿಗಳನ್ನು ಕಳೆದುಕೊಂಡು ಅವರ ಪ್ರೀತಿ ವಾತ್ಸಲ್ಯದಿಂದ ವಂಚಿತರಾಗುವಂತಹ ಮಕ್ಕಳು ಅಪರಾಧಿ ಚಟುವಟಿಕೆಗಳಲ್ಲಿ ತೊಡಗುವ ಸಂಭವ ಜಾಸ್ತಿ ಇರುತ್ತೆ. ಇದರಿಂದಾಗಿ ಮಕ್ಕಳು ಬೇಗನೆ ಜೀವನದಲ್ಲಿ ಜಿಗುಪ್ಸೆಗೊಳ್ಳುವ ಸಂಭವಗಳೂ ಇರುತ್ತೆ. ಹಾಗೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಅತಿಯಾದ ಶಿಸ್ತಿನಿಂದ ಬೆಳೆಸುವುದು ಇಲ್ಲವೇ ಮಿತಿಮೀರಿದ ಸ್ವಾತಂತ್ರ್ಯವನ್ನು ಕೊಡುವುದು ಸಹ ಬಾಲಾಪರಾಧಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಮನೆಯ ವಾತಾವರಣ, ಮನೆಯ ಪರಿಸರವೇ ಮಕ್ಕಳು ಒಳ್ಳೆಯವರಾಗಲಿಕ್ಕೂ ಕಾರಣ, ಹಾಗೆ ಕೆಟ್ಟವರಾಗಲಿಕ್ಕೂ ಕಾರಣ. ಇನ್ನು ಎರಡನೇದಾಗಿ ಬಾಲಾಪರಾಧಕ್ಕೆ ಕಾರಣವಾಗುವಂತಹ ಎರಡನೇ ಅಂಶ ಬಡತನ, ಪಾವರ್ಟಿ. ಕುಟುಂಬದ ಆದಾಯ ಮತ್ತು ಬಾಲಾಪರಾಧ ಇವುಗಳ ನಡುವೆ ನಿಕಟವಾದ ಸಂಬಂಧವಿದೆ ಎಂದು ಹೇಳಬಹುದು. ಸಾಮಾನ್ಯವಾಗಿ ಬಡ ಕುಟುಂಬದಿಂದ ಬಂದ ಮಕ್ಕಳೇ ಹೆಚ್ಚಿನ ಪ್ರಮಾಣದಲ್ಲಿ ಬಾಲಾಪರಾಧದಲ್ಲಿ ತೊಡಗುತ್ತಾರೆ ಅನ್ನೋದು ಅಧ್ಯಯನದಿಂದ ತಿಳಿದು ಬರ್ತದೆ. ಬಡತನ ಮಕ್ಕಳನ್ನು ಮನೆಯಿಂದ ಓಡಿ ಹೋಗುವಂತೆ ಪ್ರೇರೇಪಿಸಿ ಅವರು ಕಳ್ಳತನ, ಮೋಸ, ವಂಚನೆ, ಪಿಕ್ ಪಾಕೆಟಿಂಗ್ ಮುಂತಾದ ಅಪರಾಧಗಳಲ್ಲಿ ತೊಡಗುವಂತೆ ಮಾಡುತ್ತದೆ. ಆದರೆ ಇದರ ಅರ್ಥ ಎಲ್ಲ ಬಡ ಮಕ್ಕಳು ಅಪರಾಧಿಗಳಾಗ್ತಾರೆ ಅಂತ ಅಲ್ಲ. ಅನೇಕ ಬಡ ಕುಟುಂಬದಿಂದ ಬಂದ ಮಕ್ಕಳು ಬರುವ ಎಲ್ಲ ತೊಂದರೆಗಳನ್ನು ಎದುರಿಸಿ ವಿದ್ಯಾಭ್ಯಾಸ ಮಾಡಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೆದವರಿದ್ದಾರೆ. ಆದ್ದರಿಂದ ಬಡತನವೊಂದೇ ಬಾಲಾಪರಾಧಕ್ಕೆ ಕಾರಣ ಅಂತ ಹೇಳೋದು ತಪ್ಪಾಗತ್ತೆ. ಇನ್ನುಳಿದ ಅಂಶಗಳೊಂದಿಗೆ ಸೇರಿದಾಗ ಬಡತನವೂ ಸಹ ಒಂದು ಕಾರಣ ಆಗಬಹುದು ಅಂತ. ಇನ್ನು ಮೂರನೇದಾಗಿ ನೆಗ್ಲಿಜೆನ್ಸಿ ಆಫ್ ದ ಪೇರೆಂಟ್ಸ್ ಅಂದರೆ ಪಾಲಕರ ನಿರ್ಲಕ್ಷ್ಯ.
ಇಂದಿನ ಆಧುನಿಕ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲ ಕುಟುಂಬಗಳಲ್ಲಿಯೂ, ಅದರಲ್ಲೂ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ತಂದೆಯ ಜೊತೆಗೆ ತಾಯಿಯೂ ಸಹ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಆರ್ಥಿಕ ಕೊರತೆ. ಅಂದರೆ ಕುಟುಂಬದ ಸದಸ್ಯರ ಬೇಡಿಕೆಗಳನ್ನು ಈಡೇರಿಸಲು ತಾಯಿಯು ಸಂಪಾದಿಸುವುದು ಈಗ ಅತಿ ಅವಶ್ಯಕವಾಗಿ ಬಿಟ್ಟಿದೆ. ಹೀಗಾಗಿ ಈಗಿನ ಕುಟುಂಬದಲ್ಲಿ ತಂದೆಯೊಂದಿಗೆ ತಾಯಿಯೂ ಸಹ ಗೈರು ಹಾಜರಿಯಾಗುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಮಕ್ಕಳು ಸ್ವೇಚ್ಛಾಚಾರಿಗಳಾಗ್ಬಿಡ್ತಾರೆ. ತಮಗಿಷ್ಟ ಬಂದ ರೀತಿಯಲ್ಲಿ ವರ್ತಿಸಲು ಸ್ವತಂತ್ರವನ್ನು ಪಡಿತಾರೆ. ಸೇವಕರ ರಕ್ಷಣೆಯಲ್ಲಿ ಬೆಳೆಯುವ ಮಕ್ಕಳು ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯದಿಂದ ಮತ್ತು ಮಾರ್ಗದರ್ಶನದಿಂದ ವಂಚಿತರಾಗ್ತಾರೆ. ಇಂತಹ ಪರಿಸ್ಥಿತಿಗಳಲ್ಲಿ ಮಕ್ಕಳು ಅಪರಾಧಿ ಚಟುವಟಿಕೆಗಳಲ್ಲಿ ತೊಡಗುವುದು ಹೆಚ್ಚಿನ ಸಂಭವವಿರುತ್ತದೆ. ಅದರ ಅರ್ಥ ಮಧ್ಯಮ ಕುಟುಂಬದ ಮಕ್ಕಳು ಮಾತ್ರ ಅಪರಾಧದಲ್ಲಿ ತೊಡಗ್ತಾರೆ ಅಂತ ಅಲ್ಲ. ಎಷ್ಟೋ ಸಲ ಶ್ರೀಮಂತ ಕುಟುಂಬಗಳ ಮಕ್ಕಳು ಕೂಡ ಅಪರಾಧಗಳಲ್ಲಿ ತೊಡಗ್ತಾ ಇದ್ದಾರೆ. ಅದಕ್ಕೆ ಏನು ಕಾರಣ ಅಂದರೆ, ಸಾಮಾನ್ಯವಾಗಿ ಶ್ರೀಮಂತ ಕುಟುಂಬಗಳಲ್ಲಿ ಒಂದು ಪರಿಪಾಠವನ್ನು ಹಾಕಿರ್ತಾರೆ ಮಕ್ಕಳಿಗೆ, ಪಾಕೆಟ್ ಮನಿ ಕೊಡೋದು ಅಂತ. ಅವರಿಗೆ ಕೇಳಿದಷ್ಟು ಹಣವನ್ನು ಕೊಟ್ಟುಬಿಡ್ತಾರೆ. ಇದರಿಂದಾಗಿ ಮಕ್ಕಳು ಅಡ್ಡದಾರಿ ಹಿಡಿದು, ದುರ್ಮಾರ್ಗ ಹಿಡಿದು ಅಪರಾಧಿ ಚಟುವಟಿಕೆಗಳಲ್ಲಿ ತೊಡಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗೆ ತಂದೆ ತಾಯಿಗಳ ನಿಯಂತ್ರಣ ತಮ್ಮ ಮಕ್ಕಳ ಮೇಲೆ ಸರಿಯಾಗಿದ್ದರೆ ಬಾಲಾಪರಾಧವನ್ನು ಖಂಡಿತವಾಗಿಯೂ ನಿಯಂತ್ರಿಸ್ಬೋದು. ಬಾಲಾಪರಾಧದ ಪ್ರಮಾಣ ಕಡಿಮೆ ಇರುತ್ತೆ. ಒಂದು ವೇಳೆ ತಂದೆ ತಾಯಿಗಳ ಮಾರ್ಗದರ್ಶನ ಮತ್ತು ನಿಯಂತ್ರಣದಲ್ಲಿ ಕೊರತೆಯಾದರೆ ದೇಶದಲ್ಲಿ ಬಾಲಾಪರಾಧದ ಪ್ರಮಾಣ ಹೆಚ್ಚಾಗುತ್ತೆ. ಇನ್ನು ನಾಲ್ಕನೆಯ ಕಾರಣ ಏನಪ್ಪ ಅಂತಂದರೆ, ಡಿಫೆಕ್ಟಿವ್ ಫ್ಯಾಮಿಲಿ ರಿಲೇಷನ್ಶಿಪ್ಸ್, ದುಷ್ಪರಿಣಾಮ ಬೀರಬಹುದಾದ ಕೌಟುಂಬಿಕ ಸಂಬಂಧಗಳು. ಕುಟುಂಬವೇ ಒಂದು ಕಾರಣ ಮಕ್ಕಳು ಬಾಲಾಪರಾಧಿಗಳಾಗಲಿಕ್ಕೆ, ಒಳ್ಳೆಯವರಾಗಲಿಕ್ಕೆ ಅಥವಾ ಕೆಟ್ಟವರಾಗಲಿಕ್ಕೆ. ಅಲ್ಲಿರುವ ಕೌಟುಂಬಿಕ ಸಂಬಂಧಗಳು ಹೇಗೆ ಕಾರಣವಾಗುತ್ತೆ ಅನ್ನೋದನ್ನು ಚರ್ಚೆ ಮಾಡೋಣ. ಇಲ್ಲಿ ಸಮಾಜಶಾಸ್ತ್ರಜ್ಞರು ಪ್ರಮುಖವಾಗಿ 3 ಸಂಬಂಧಗಳನ್ನು ಕುರಿತು ಚರ್ಚೆ ಮಾಡ್ತಾರೆ. ಅಂದರೆ ಎಂತಹ ಸಂಬಂಧಗಳು ಕುಟುಂಬದಲ್ಲಿದ್ದರೆ ಆ ಮಕ್ಕಳು ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಬಹುದಾಗಿದೆ ಅಂತೇಳಿ. 3 ಯಾವುದು ಅಂತ ಮೊದಲು ಹೇಳ್ತೇನೆ ನಾನು ನಿಮಗೆ. ನಂಬರ್ 1 ಫೇವರಿಟಿಸಮ್, ಸ್ವಪಕ್ಷಪಾತ. ನಂಬರ್ 2 ಕ್ಲಾಶಸ್ ಬಿಟ್ವೀನ್ ಪೇರೆಂಟ್ಸ್, ಪಾಲಕರ ಕಲಹಗಳು ಅಥವಾ ಘರ್ಷಣೆಗಳು. ಆ್ಯಂಡ್ ನಂಬರ್ 3 ಸ್ಟೆಪ್ ಪೇರೆಂಟೇಜ್ ಅಂತ ಹೇಳ್ತೇವೆ, ಮಲತಾಯಿ ಧೋರಣೆ ಅಂತ. ಸೊ ಮೊದಲನೇದಾಗಿ ಫೇವರಿಟಿಸಮ್, ಸ್ವಪಕ್ಷಪಾತ. ಸ್ವಪಕ್ಷಪಾತ ಅಂದರೆ ಏನು ಅಂತಂದರೆ, ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳಲ್ಲಿಯೇ ಪಕ್ಷಪಾತವನ್ನು ಮಾಡ್ತಾರೆ. ಮಕ್ಕಳಿಗೆ ಈ ರೀತಿ ಪಕ್ಷಪಾತ ಮಾಡೋದ್ರಿಂದ ಸಮಾಜದಲ್ಲಿ ಮುಂದೆ ಹೊಂದಿಕೊಳ್ಳಿಕ್ಕೆ ತೊಂದರೆಯಾಗುತ್ತೆ. ಏನು ಪಕ್ಷಪಾತ ಮಾಡ್ತಾರೆ ತಂದೆ ತಾಯಿಗಳು ಅಂದರೆ, ಸಾಮಾನ್ಯವಾಗಿ ಕೆಲವರು ದೊಡ್ಡ ಮಗುವನ್ನು ಇಷ್ಟಪಡ್ತಾರೆ. ತಂದೆ ದೊಡ್ಡ ಮಗುವಿನಿಗೆ ಹೆಚ್ಚಿನ ಪ್ರೀತಿ ತೋರಿಸಿದ್ರೆ ತಾಯಿ ಚಿಕ್ಕ ಮಗುವನ್ನು ಇಷ್ಟಪಡ್ತಾಳೆ. ಆವಾಗ ಮಧ್ಯದಲ್ಲಿರುವ ಮಗು ಪ್ರೀತಿ ವಾತ್ಸಲ್ಯದಿಂದ ವಂಚಿತನಾಗಿ ಪಾಲಕರ ನಿರ್ಲಕ್ಷ್ಯಕ್ಕೆ ಗುರಿಯಾಗಬೇಕಾಗುತ್ತದೆ. ಹಾಗೆಯೇ ಒಂದು ಕುಟುಂಬದಲ್ಲಿ ಒಂದೇ ಮಗು ಇದ್ದರೆ ತಂದೆ ತಾಯಿ ಅತಿಯಾದ ಪ್ರೀತಿ ತೋರಿ ಮಗುವನ್ನು ಮುಂದೆ ಸಮಾಜದಲ್ಲಿ ಹೊಂದಿಕೊಳ್ಳಲು ತೊಂದರೆಯಾಗುವಂತೆ ಮಾಡ್ತಾರೆ. ಈ ರೀತಿ ಸಮಾಜದಲ್ಲಿ ಹೊಂದಿಕೊಳ್ಳಿಕ್ಕೆ ತೊಂದರೆಯಾದಾಗ ಮಕ್ಕಳು ಅಪರಾಧಿ ಚಟುವಟಿಕೆಗಳಲ್ಲಿ, ದುಶ್ಚಟಗಳಿಗೆ ಬಲಿಯಾಗಿ ದುರ್ಜನರ ಸಹವಾಸ ಮಾಡಿ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಬಹುದಾಗಿದೆ. ಸೊ ಇದು ಮೊದಲನೇದಾಗಿ ಫೇವರಿಟಿಸಮ್, ಸ್ವಪಕ್ಷಪಾತವನ್ನು ಮಾಡೋದ್ರಿಂದ, ಮಕ್ಕಳಲ್ಲಿಯೇ ಪಕ್ಷಪಾತವನ್ನು ಮಾಡೋದ್ರಿಂದ ಹೇಗೆ ನಾವು ನಮ್ಮ ಮಕ್ಕಳನ್ನು ಅಪರಾಧಿಗಳನ್ನಾಗಿ ಮಾಡಬಹುದು ಅಂತ. ಇನ್ನು ಎರಡನೇದಾಗಿ ಕ್ಲಾಶಸ್ ಬಿಟ್ವೀನ್ ಪೇರೆಂಟ್ಸ್, ಪಾಲಕರ ಕಲಹಗಳು. ಈಗಿನ ಆಧುನಿಕ ಕಾಲದಲ್ಲಂತೂ ಈ ಕಲಹಗಳು ತುಂಬ ಸಾಮಾನ್ಯವಾಗಿ ಬಿಟ್ಟಿದೆ. ಮಕ್ಕಳ ಮುಂದೆಯೇ ಪಾಲಕರು ಕಲಹಗಳನ್ನು ಮಾಡ್ತಾ ಇದ್ದರೆ, ಜಗಳಗಳಲ್ಲಿ ತೊಡಗಿದರೆ ಮಗುವಿನ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಉಂಟಾಗುತ್ತೆ. ಜಗಳಗಳು ನಿರಂತರವಾಗಿ ಮನೆಯಲ್ಲಿ ನಡೀತಾ ಇದ್ದರೆ ಮಕ್ಕಳು ಮನೆಯಲ್ಲಿ ಇರುವುದೇ ಬೇಡ ಅನ್ನೋ ಮನೋಭಾವನೆಯನ್ನು ಬೆಳೆಸ್ಕೊಳ್ತಾರೆ. ಹಾಗೆ ಪಾಲಕರು ಕೂಡ ಮಕ್ಕಳನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಅವರ ಕಡೆ ಗಮನ ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ತಮ್ಮ ಜಗಳಗಳಲ್ಲಿಯೇ ನಿರತರಾಗಿ ಬಿಡೋದ್ರಿಂದ ಮಕ್ಕಳ ಕಡೆ ಗಮನ ಹರಿಸಲಿಕ್ಕೇ ತಂದೆ ತಾಯಿಗಳಿಗೆ ಇವತ್ತು ಸಮಯ ಇಲ್ಲದಂತಾಗುತ್ತೆ. ಇದರಿಂದ ಮಗುವಿನಲ್ಲಿ ಎಂತಹ ಭಾವನೆ ಬರುತ್ತೆ ಅಂತಂದರೆ, ಈ ಮನೆಯಲ್ಲಿ ನನಗೆ
ನನ್ನವರು ಅನ್ನೋರು ಯಾರೂ ಇಲ್ಲ, ಈ ಮನೆಯಲ್ಲಿ ನನಗೆ ರಕ್ಷಣೆಯೇ ಇಲ್ಲವೇನೋ ಅನ್ನುವ ಭಾವನೆ ಬಂದು ಆದಷ್ಟು ಬೇಗ ಮನೆ ಬಿಟ್ಟು ಹೋಗಬೇಕು ಅನ್ನೋ ಭಾವನೆ ಮಕ್ಕಳಲ್ಲಿ ಬರ್ತದೆ. ಆ ರೀತಿ ಮನೆ ಬಿಟ್ಟು ಹೋದ ಮಕ್ಕಳು ಭಿಕ್ಷಾಟನೆಗೆ ಇಳಿಬಹುದು ಅಥವಾ ಸಣ್ಣ ಪುಟ್ಟ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಬಹುದು. ಸೊ ನಿರಂತರ ಕಲಹಗಳು, ಪಾಲಕರ ಕಲಹಗಳು ಕೂಡ ಬಾಲಾಪರಾಧಕ್ಕೆ ಕಾರಣವಾಗುತ್ತೆ. ಇನ್ನು ಮೂರನೇದಾಗಿ ಸ್ಟೆಪ್ ಪೇರೆಂಟೇಜ್, ಮಲತಾಯಿ ಧೋರಣೆ. ಅಂದರೆ ಮನೆಯಲ್ಲಿ ಮಲತಾಯಿ ಅಥವಾ ಮಲತಂದೆ ಇದ್ದರೆ ಮಕ್ಕಳು ಸಹಜವಾಗಿಯೇ ನಿರ್ಲಕ್ಷ್ಯಕ್ಕೆ ಗುರಿಯಾಗ್ಬಿಡ್ತಾರೆ. ಮಕ್ಕಳಿಗೆ ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ಸಿಗದೆ ದಿನನಿತ್ಯವೂ ಮನೆಯಲ್ಲಿ ಕಲಹಗಳು, ಘರ್ಷಣೆಗಳು, ಪಾಲಕರು ಮತ್ತು ಮಕ್ಕಳ ನಡುವೆ ಜಗಳಗಳಾಗುವ ಸಂಭವಗಳಿರುತ್ತೆ. ಒನ್ಸ್ ಅಗೇನ್ ಇದರಿಂದಾಗಿ ಮಕ್ಕಳು ಆದಷ್ಟು ಬೇಗ ಮನೆ ಬಿಟ್ಟು ಹೋಗಿ ಬೇರೆ ಏನಾದರೂ ನಾವು ಮಾಡಬೇಕು, ತಂದೆ ತಾಯಿಗಳ ಮೇಲೆ ಸೇಡಿನ ಮನೋಭಾವನೆಯನ್ನು ಬೆಳೆಸಿಕೊಂಡು ಮನೆ ಬಿಟ್ಟು ಹೋಗಿ ಅಪರಾಧಿ ಚಟುವಟಿಕೆಗಳಲ್ಲಿ ತೊಡಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇದು 3 ಕೌಟುಂಬಿಕ ಸಂಬಂಧಗಳು ಹೇಗೆ ಮಕ್ಕಳ ಮೇಲೆ ಪ್ರಭಾವವನ್ನು ಬೀರಿ ಅವರನ್ನು ಅಪರಾಧಿಗಳನ್ನಾಗಿ ಮಾಡುತ್ತೆ ಅಂತ. ಇನ್ನು ಬಾಲಾಪರಾಧಕ್ಕೆ ಕಾರಣವಾಗಿರುವಂತಹ 5ನೇ ಅಂಶ ನೆರೆಹೊರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಮಕ್ಕಳ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಮನೆಯನ್ನು ಬಿಟ್ಟರೆ ಪ್ರಭಾವ ಬೀರುವ ಮತ್ತೊಂದು ಪ್ರಮುಖ ಅಂಶ ಅಂದರೆ ನೆರೆಹೊರೆ. ಹಾಗೆಯೇ ಒಂದು ವೇಳೆ ನೆರೆಹೊರೆಯಲ್ಲಿ ವಾಸಿಸುವ ಜನರು ಒಳ್ಳೆಯ ವರ್ತನೆಗಳನ್ನು ಹೊಂದಿದರೆ, ಒಳ್ಳೆಯ ನಡವಳಿಕೆಗಳನ್ನು ಹೊಂದಿದರೆ ಮಕ್ಕಳೂ ಸಹ ಸಹಜವಾಗಿಯೇ ಒಳ್ಳೆಯವರಾಗಿಯೇ ಬೆಳೆಯುತ್ತಾರೆ. ಒಂದು ವೇಳೆ ಅಕ್ಕಪಕ್ಕದಲ್ಲಿರುವ ಜನರ ವರ್ತನೆಗಳು ಸರಿಯಾಗಿಲ್ಲದಿದ್ದರೆ ಅಥವಾ ಅಕ್ಕಪಕ್ಕದಲ್ಲಿರುವವರು ಅಪರಾಧಿಗಳಾಗಿದ್ದರೆ, ಕುಡುಕರಾಗಿದ್ದರೆ, ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಅಂತಹ ಸಂದರ್ಭಗಳಲ್ಲಿ ಮಕ್ಕಳೂ ಕೂಡ ಅನುಕರಣೆಯ ಮೂಲಕ ಕಲಿತು ಅಡ್ಡದಾರಿ ಹಿಡಿಯುವ ಸಂಭವಗಳೇ ಹೆಚ್ಚಾಗಿರುತ್ತೆ. ಈ ನೆರೆಹೊರೆ ಅನ್ನೋದು ಆಧುನಿಕ ಕಾಲದಲ್ಲಂತೂ ಹೆಚ್ಚು ಪ್ರಭಾವ ಬೀರ್ತಾ ಇದೆ. ಯಾಕೆ ಅಂದರೆ ನಗರೀಕರಣ ಮತ್ತು ಔದ್ಯೋಗೀಕರಣಗಳಿಂದಾಗಿ ನಗರಗಳಲ್ಲಿ ಕೊಳಚೆ ಪ್ರದೇಶಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೊಳಚೆ ಪ್ರದೇಶಗಳು ಹುಟ್ಕೊಳ್ತಾ ಇದೆ. ಈ ಕೊಳಗೇರಿಗಳು ಅಪರಾಧದ ತಾಣಗಳು ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಈ ಕೊಳಗೇರಿಗಳಲ್ಲಿ ಸಾಮಾನ್ಯವಾಗಿ ಮಕ್ಕಳು ತಮ್ಮ ಹೆಚ್ಚಿನ ಸಮಯವನ್ನು ಮನೆಗಿಂತ ಹೆಚ್ಚಾಗಿ ಬೀದಿಗಳಲ್ಲೇ ಕಳೀತಾರೆ. ಹಾಗಾಗಿ ಬೇಗನೆ ದುರ್ನಡತೆಗೆ, ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡಿಕೊಳ್ತಾರೆ, ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಹೀಗಾಗಿ ಅಪರಾಧಿಗಳು ಕೊಳಗೇರಿಗಳಲ್ಲಿ ಬಾಲಾಪರಾಧಿಗಳು ಕಂಡುಬರೋದು ಹೆಚ್ಚು ಅಂತ. ಇನ್ನು ಬಾಲಾಪರಾಧ ಸಮಸ್ಯೆಗೆ ಕಾರಣವಾಗಿರುವಂತಹ ಮತ್ತೊಂದು ಪ್ರಮುಖ ಅಂಶ, 6ನೇ ಅಂಶ ಅಂದರೆ ಸ್ಕೂಲ್ ಆ್ಯಂಡ್ ಎಜುಕೇಷನ್, ಶಾಲೆ ಮತ್ತು ಶಿಕ್ಷಣ. ಒನ್ಸ್ ಅಗೇನ್ ಮಕ್ಕಳ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಕುಟುಂಬ ನೆರೆಹೊರೆಯನ್ನು ಬಿಟ್ಟರೆ ಶಾಲೆ ಅನ್ನೋದು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಆದರೆ ಕೆಲವು ಮಕ್ಕಳು ಶಾಲೆ ಮತ್ತು ಶಿಕ್ಷಣದಿಂದ ದೂರ ಉಳಿಲಿಕ್ಕೆ ಬಯಸ್ತಾರೆ. ಪಾಲಕರ ಪರವಾನಗಿ ಇಲ್ಲದೆ ಶಾಲೆ ತಪ್ಪಿಸುವುದೂ ಕೂಡ ಒಂದು ಬಾಲಾಪರಾಧ. ಫ್ಲೇಯಿಂಗ್ ಅವೇ ಫ್ರಮ್ ದ ಸ್ಕೂಲ್ ವಿದೌಟ್ ದ ಕನ್ಸೆಂಟ್ ಆಫ್ ದ ಪ್ಯಾರೆಂಟ್ಸ್ ಇಟ್ ಸೆಲ್ಫ್ ಇಸ್ ಅ ಜುವೆನೈಲ್ ಡೆಲಿಕ್ವೆನ್ಸಿ. ಮಕ್ಕಳು ಯಾಕೆ ಶಾಲೆಯಿಂದ ದೂರ ಉಳಿಲಿಕ್ಕೆ ಬಯಸ್ತಾರೆ? ಯಾಕೆ ಅವರು ಶಾಲೆಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಕೆಲವು ಮಕ್ಕಳು? ಇಲ್ಲಿ ಸಮಾಜಶಾಸ್ತ್ರಜ್ಞರು ಕೆಲವು ಕಾರಣಗಳನ್ನು ಕೊಡ್ತಾರೆ. ಶಾಲೆಯಿಂದ ಯಾಕೆ ಮಕ್ಕಳು ದೂರ ಉಳಿತಾರೆ ಅಂಥೇಳಿ. ಮೊದಲನೇದಾಗಿ ಶಾಲೆಗಳಲ್ಲಿ ಕ್ರಮಬದ್ಧವಲ್ಲದ ಶಿಕ್ಷಣ ಮತ್ತು ಕಲಿಸುವಿಕೆ ಇರೋದ್ರಿಂದ ಅಂತ. ಅನ್ಸಿಸ್ಟಮ್ಯಾಟಿಕ್ ಮೆಥಡ್ ಆಫ್ ಸ್ಕೂಲ್ ಎಜುಕೇಷನ್. ಹಾಗೆ ಎರಡನೇದಾಗಿ ಶಿಕ್ಷಣಕ್ಕೆ ಪ್ರೋತ್ಸಾಹವಿಲ್ಲದ ಮನೆಯ ವಾತಾವರಣವಿದ್ದರೆ. ಮೂರನೇದಾಗಿ ಸಹವಾಸ ಅಥವಾ ಗೆಳೆತನ ಅನ್ನೋದು ಕೆಟ್ಟದಾಗಿದ್ದರೆ. ನಾಲ್ಕನೇದಾಗಿ ಮಕ್ಕಳು ಪಾಠಕ್ಕಿಂತ ಆಟಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದರೆ, ಪ್ರಿಡಾಮಿನೆನ್ಸ್ ಆಫ್ ಪ್ಲೇ ಇನ್ ದ ಮೈಂಡ್ಸ್ ಆಫ್ ಚಿಲ್ಡ್ರನ್. ನಾಲ್ಕನೇದಾಗಿ ಅಟೆಂಪ್ಟ್ ಟು ಎಸ್ಕೇಪ್ ಫ್ರಮ್ ದ ಸ್ಕೂಲ್ ಪನಿಷ್ಮೆಂಟ್ಸ್, ಶಾಲೆಯಲ್ಲಿ ಕೊಡುವ ಶಿಕ್ಷೆಗಳಿಂದ ಪಾರಾಗುವ ಪ್ರಯತ್ನ. ಇದು ಆಧುನಿಕ ಕಾಲದಲ್ಲಿ ಹೆಚ್ಚಾಗಿದೆ. ಮಕ್ಕಳು ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ಶಾಲೆಗಳಲ್ಲಿ ಶಿಕ್ಷಕರು ಸ್ವಲ್ಪ ಶಿಕ್ಷೆ ಜಾಸ್ತಿ ಕೊಡ್ತಾರೆ. ಉಳಿದ ಮಕ್ಕಳ ಮುಂದೆ ತನ್ನ ಮಾನ ಹೋಗುತ್ತಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳು ಶಾಲೆಯಿಂದ ದೂರ ಉಳಿಲಿಕ್ಕೆ ಇಷ್ಟಪಡ್ತಾರೆ. ಹೀಗೆ ಹಲವಾರು ಕಾರಣಗಳಿಂದ ಮಕ್ಕಳು ಶಾಲೆಯಿಂದ ದೂರ ಉಳಿಲಿಕ್ಕೆ ಇಷ್ಟಪಡ್ತಾರೆ. ಇದು 6ನೆಯ ಕಾರಣ.
ಇನ್ನು ಬಾಲಾಪರಾಧಕ್ಕೆ ಕಾರಣವಾಗಿರುವಂತಹ 7ನೆಯ ಅಂಶ ಅಂತಂದರೆ ಬ್ಯಾಡ್ ಕಂಪನಿ, ಸಹವಾಸ ದೋಷ ಅಂತ. ಅಂದರೆ ಬಾಲಾಪರಾಧದ ಬಗ್ಗೆ ಇರುವಂತಹ ಬಹಳಷ್ಟು ಅಧ್ಯಯನಗಳ ಪ್ರಕಾರ ಬಾಲಾಪರಾಧವು ಸಹವಾಸ ದೋಷದಿಂದಲೇ ಬರುತ್ತೆ ಅಂತ. ಸಹವಾಸ ದೋಷದಿಂದ ಬರುವಂತಹ ಸಮಸ್ಯೆ ಅಂತ. ಕೆಟ್ಟವರ ಸಹವಾಸವೇ ಮಕ್ಕಳು ಅಪರಾಧಿಗಳಾಗಲಿಕ್ಕೆ ಕಾರಣ ಆಗುತ್ತೆ. ಎಚ್ ಸದರ್ಲ್ಯಾಂಡ್ ಅವರ ಪ್ರಕಾರ ಒಂದು ಸಾಮಾನ್ಯ ಸ್ಥಿತಿಯಲ್ಲಿರುವ ಮಗು ಒಬ್ಬ ಬಾಲಾಪರಾಧಿಯೊಂದಿಗೆ ಸೇರಿದಾಗ ಮಾತ್ರ ಬಾಲಾಪರಾಧಿಯಾಗುತ್ತದೆ. ಹೀಗಾಗಿ ಕೆಟ್ಟವರ ಸಹವಾಸ ದೋಷದಿಂದ ಮಾತ್ರ ಮಕ್ಕಳು ಅಪರಾಧಿಗಳಾಗ್ತಾರೆ. ಕೊನೆಯದಾಗಿ ಬಾಲಾಪರಾಧಕ್ಕೆ ಕಾರಣವಾಗುವಂತಹ ಮತ್ತೊಂದು ಅಂಶ ಅಂದರೆ ಚಲನಚಿತ್ರಗಳು ಮತ್ತು ದೂರದರ್ಶನ, ಸಿನಿಮಾ ಆ್ಯಂಡ್ ಟಿವಿ. ಇದು ಎಲ್ಲರಿಗೂ ಗೊತ್ತಿರುವಂತಹ ಅಂಶ. ಕೆಟ್ಟದಾದಂತಹ ಕ್ರೌರ್ಯತೆಯಿಂದ, ಅಶ್ಲೀಲತೆಯಿಂದ ಕೂಡಿದಂತಹ ಚಲನಚಿತ್ರಗಳು ಸಹಜವಾಗಿಯೇ ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಿ ಅವರು ತಪ್ಪು ದಾರಿ ಹಿಡಿಯುವಂತೆ ಅವರನ್ನು ಪ್ರೇರೇಪಿಸುತ್ತೆ. ಹೀಗಾಗಿ ಮಕ್ಕಳು ಅಪರಾಧಿಗಳಾಗುವ ಸಾಧ್ಯತೆಗಳಿದೆ. ಇನ್ನು ದೂರದರ್ಶನದಲ್ಲಿ ಪ್ರಸಾರವಾಗುವ ಎಷ್ಟೋ ಕಾರ್ಯಕ್ರಮಗಳು ಮಕ್ಕಳ ಮನಸ್ಸಿನ ಮೇಲೆ ತೀವ್ರ ಪರಿಣಾಮವನ್ನು ಉಂಟು ಮಾಡಿ ಅವರೂ ಕೂಡ ಅಡ್ಡದಾರಿ ಹಿಡಿಲಿಕ್ಕೆ ಪ್ರೇರೇಪಣೆಯನ್ನು ನೀಡುತ್ತೆ. ಇದರ ಜೊತೆಗೆ ಸಿನಿಮಾ ಮತ್ತು ದೂರದರ್ಶನಗಳು ಹೇಗೆ ಮಕ್ಕಳನ್ನು ಬಾಲಾಪರಾಧಿಗಳನ್ನಾಗಿ ಮಾಡುತ್ತೆ ಅಂತಂದರೆ, ಮೊದಲನೇದಾಗಿ ಶಾಲೆಗಳನ್ನು ತಪ್ಪಿಸಿ ಚಲನಚಿತ್ರ ನೋಡ್ಲಿಕ್ಕೆ ಬರ್ತಾರೆ ಮಕ್ಕಳು. ಪಾಲಕರ ಪರವಾನಗಿ ಇಲ್ಲದೆ ಶಾಲೆ ತಪ್ಪಿಸುವುದು ಕೂಡ ಬಾಲಾಪರಾಧ. ಎರಡನೇದಾಗಿ ಮಕ್ಕಳು ಸಿನಿಮಾ ನೋಡಲಿಕ್ಕೆ ಮನೆಯಲ್ಲಿರುವಂತಹ ದುಡ್ಡನ್ನು, ಹಣವನ್ನು ಕಳ್ತನ ಮಾಡ್ಕೊಂಡು ಬಂದು ಸಿನಿಮಾ ನೋಡ್ತಾರೆ. ಇದು ಕೂಡ ಕಳ್ತನ ಮಾಡೋದು ಮನೆಯ ಹಣವಾದರೂ ಕೂಡ ಕಳ್ಳತನವೂ ಕೂಡ ಒಂದು ಬಾಲಾಪರಾಧ. ಇದರ ಜೊತೆಗೆ ನಾನು ಹೇಳಿದ ಹಾಗೆ ಕೆಟ್ಟ ಚಲನಚಿತ್ರಗಳು, ಕ್ರೌರ್ಯತೆಯಿಂದ ಕೂಡಿದ, ಲೈಂಗಿಕತೆಯಿಂದ ಕೂಡಿದ ಅಶ್ಲೀಲ ಚಲನಚಿತ್ರಗಳು ಮತ್ತು ಅಪರಾಧಗಳನ್ನು ಹೆಚ್ಚು ವಿಜೃಂಭಿಸುವಂತಹ ಚಲನಚಿತ್ರಗಳೇನಿದೆ ಇವುಗಳು ಮಕ್ಕಳ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿ ಅವರು ಕೂಡ ಅಪರಾಧಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಮಾಡುತ್ತೆ. ಹೀಗೆ ಈ ಎಲ್ಲ ಕಾರಣಗಳು ಬಾಲಾಪರಾಧಕ್ಕೆ ಪ್ರಮುಖ ಅಂಶಗಳಾಗಿ ಮಕ್ಕಳನ್ನು ಅಪರಾಧಗಳಲ್ಲಿ ತೊಡಗುವಂತೆ ಪ್ರೇರೇಪಣೆ